ಮಗ ಬಂದಿದ್ದು 5 ಡೇಸ್ ರಜಕ್ಕೆ. ಅವ್ನು ಅಲ್ಲಿನ ಟ್ರೀಟ್ಮೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಒಂದಿನ ಎಕ್ಸ್ಟ್ರಾ ರಜೆ ತೊಗೊಂಡಿದ್ವಿ. 6 ದಿನ ಹೆಂಗೆ ಕಳೆದೋಯ್ತು ಅಂತ ಗೊತ್ತೇ ಆಗಲಿಲ್ಲ. ಮಮ್ಮಿ ಲಾಸ್ಟ್ ಟೈಮ್ ಎಲ್ಲ ಬಂದಿದ್ರು, ಈ ಸಲ ಅಮ್ಮ ಬರ್ತಾ ಇದ್ದಾರೆ ಅವನನ್ನು ಬಿಡೋಕ್ಕೆ ಅಂತ. ಅಮ್ಮ ಯಾವಾಗಲೂ ಬಂದೇ ಇರಲಿಲ್ಲ. ನನಗೆ ಬೆಳಗ್ಗೆ ಹೋಟೆಲಲ್ಲಿ ತಿಂಡಿ ತಿನ್ನೋದು ಅಂದರೆ ಆಗಲ್ಲ. ಮನೆ ತಿಂಡಿ ಆದರೆ ಮನೆ ಥರ ತಿಂಡಿ ಇದ್ದರೆ ತಿಂತೀನಿ. ನಾವು ಸಕಲೇಶಪುರ ಮೇಲೆ ಹೋಗಿದ್ರಿಂದ ಸಕಲೇಶಪುರದಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಅಕ್ಕಿ ರೊಟ್ಟಿ ಸಿಗುತ್ತೆ. ಅಕ್ಕಿ ರೊಟ್ಟಿ ಗೊಡ್ಗಾರ, ಅದಕ್ಕೆ ಮೊಸರು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಅಲ್ಲಾದರೆ ನಾನು ಹೊಟ್ಟೆ ತುಂಬ ಚೆನ್ನಾಗಿ ತಿಂತೀನಿ. ಕಡುಬು ಪಲಾವು ಅಕ್ಕಿ ರೊಟ್ಟಿ ಅಂತ ತೊಗೊಂಡ್ರು ನಾನು ತಿಂದಿದ್ದು ಅಕ್ಕಿ ರೊಟ್ಟಿ. ಇದು ಸಕಲೇಶಪುರ ಟು ಗುಂಡ್ಯಾ ರೋಡಲ್ಲಿ ಒಂದು ಸ್ವಲ್ಪ ಸಕಲೇಶಪುರದಿಂದ ಮುಂದೆ ಹೋದರೆ ಲೆಫ್ಟಿಗೆ ಹೆತ್ತೂರು ಮೂಗೂರು ಕೂಡು ರಸ್ತೆ ಅಂತ ಒಂದು ಹ್ಯಾರೋ ಮಾರ್ಕ್ ಇದೆ, ಅಲ್ಲಿ ಅಕ್ಕಿ ರೊಟ್ಟಿ ಹೋಟೆಲ್ ಅಂತ ಇದೆ. ಅಲ್ಲೇ ನಾವು ತಿಂಡಿ ತಿನ್ಕೊಂಡು ಹೊರಟ್ವಿ. ಅಮ್ಮ ಇದೆ ಫಸ್ಟ್ ಟೈಮು ಮಗಂದು ಹಾಸ್ಟೆಲ್ ಸ್ಕೂಲು ನೋಡಿದ್ದು. ಖುಷಿ ಪಟ್ರು, ಮತ್ತೆ ಬಿಟ್ಟು ಹೋಗುವಾಗ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು. ಒಂದಿನ ಲೇಟಾಗಿ ಬಿಟ್ಟಿದ್ರಿಂದ ನಮಗೆ ಅಲ್ಲಿ ಜಾಸ್ತಿ ಟೈಮ್ ಇರೋಕ್ಕೆ ಅವಕಾಶ ಇರಲಿಲ್ಲ. ಹಿಂಗೆ ಬಿಟ್ಟು ಹೊರಟ್ವಿ. ಮತ್ತೆ ಅಮ್ಮನ ನಂಗೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಮಂಜುನಾಥ ಸ್ವಾಮಿ ದರ್ಶನ ಮಾಡಿಸ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಇವಾಗೆಲ್ಲ ನೀವು ಕೇಳ್ತಾ ಇರ್ಬೋದು ಸೌಜನ್ಯ ಕೇಸ್ ಎಲ್ಲ ಇವಾಗ ಸ್ಟ್ರಾಂಗ್ ಆಗ್ತಾ ಇದೆ, ನ್ಯೂಸಲ್ಲೆಲ್ಲ ಇವಾಗ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಹೋಗಿದ್ದು ಸಾಟರ್ಡೆ ಅಂದರೆ ಧರ್ಮಸ್ಥಳ ರಶ್ ಇರುತ್ತೆ, ಆದರೆ ಜನನೇ ಇಲ್ಲ. ಧರ್ಮಸ್ಥಳದಲ್ಲಿರೋ ಮಂಜುನಾಥ ಸ್ವಾಮಿ ಮೇಲೆ ನನಗೆ ತುಂಬಾ ಭಕ್ತಿ, ಹಾಗಾಗಿ ನಾನು ಮಂಜುನಾಥ ಸ್ವಾಮಿ ದರ್ಶನ ತಗೊಳ್ಳೋದಕ್ಕೆ ಹೋಗ್ತೀನಿ. ಧರ್ಮದ ಹೆಸರಲ್ಲಿ ಅಧರ್ಮ ಮಾಡ್ತಾ ಇರೋ ಜನಗಳ ಮೇಲೆ ನನಗೆ ನಯಾ ಪೈಸದ ಗೌರವನೂ ಕೂಡ ಇಲ್ಲ. ನಮ್ಮನೆಯವ್ರೇನೋ ಡಯಟ್ ಪ್ಲಾನ್ ಇದೆ ಅಂತ ಹೇಳ್ಬಿಟ್ಟು ಶಾಂತಿವನದಲ್ಲಿ 10 ಡೇಸ್ ಅಡ್ಮಿಟ್ ಆಗ್ತೀನಿ ಅಂತ ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರಂತೆ. ಸೊ ಅವರು ಅಲ್ಲೇ ಉಳ್ಕೊಂಡ್ರು. ನಾನು ಅಮ್ಮನೂ ಕೂಡ ಬಸ್ಸಲ್ಲಿ ಇವಾಗ ಹೊರಟಿದ್ದೀವಿ. ಬಸ್ಸಲ್ಲಿ ಜಾಲಿ ರೈಡ್ ಬಂದಿದ್ವಿ. ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ ಆಗೋಯ್ತು. ಅಣ್ಣನ ಮನೆಗೆ ಬಂದ್ವಿ. ಥ್ಯಾಂಕ್ ಯು.